ನಂದನಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗ್ತಾ ಇದೆ. ತಗೊಂಡ್ಬಿಡ್ತೀನಿ ಕಾಯಕನ. ಕಲ್ಪನಾ ತುಂಬಾ ಸುಸ್ತಾಗಿದೆಯಾ? ಹೋಗಮ್ಮ ಮಲ್ಕೋ. ಸೌಭಾಗ್ಯ ಮಗು ತಗೊಳ ಮಲ್ಸಮ್ಮ. ಬಾ ಅಮ್ಮ, ನಿನ್ಗೆ ಊಟ ಮಾಡಿ ಮಲಗಿಸ್ತೀನಿ. ಅಪ್ಪ ತಂದೆ ಪುಣ್ಯಾತ್ಮ, ನೀನೇನ ಸತ್ತು ಸ್ವರ್ಗ ಸೇರ್ಕೊಂಡೆ. ನಮ್ಮಮ್ಮ ಸತ್ತಾಗ ನೀ ಇನ್ನೊಬ್ಬಳ ಮದುವೆ ಮಾಡ್ಕೊಂಡು ಇಂಥ ಮಕ್ಕಳ ಜೊತೆ ಸಂಸಾರ ಮಾಡ್ಬೇಕಾಗಿತ್ತು. ಆಗ ಗೊತ್ತಾಗ್ತಿತ್ತು. ನೀನು ಬಹಳ ಬುದ್ಧಿವಂತ. ಇಂಥ ಮಕ್ಕಳನ್ನ ನನಗೆ ಕೊಟ್ಟು ನೀನೇನು ಸತ್ತು ಸೌಭಾಗ್ಯ. ಸೌಭಾಗ್ಯ ಏನಿಲ್ಲಮ್ಮ, ಕಲ್ಪನೆಗೆ ತಕ್ಷಣ ಆಪರೇಷನ್ ಮಾಡಿಸ್ಬೇಕು. ಇಲ್ಲಾಂದ್ರೆ ಜೀವಕ್ಕೆ ಅಪಾಯ ಇದೆ ಅಮ್ಮ, ಅಪಾಯ ಇದೆ. ನಿನ್ ಗಂಡ ಏನಾರ ಬಂದಿದ್ದೇನಮ್ಮ? ಬಂದಿದ್ರು ಮಾವ, ಈಗ ಹೋದ್ರು. ಏನೋ ಬೆಂಗಳೂರಲ್ಲಿ ಏನೋ ಅವ್ರ ಸ್ನೇಹಿತರು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದಾರಂತೆ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಮಾವ. ಅಲ್ಲಮ್ಮ, ನಿನ್ ಗಂಡ ಬೆಂಗಳೂರಿಗೆ ಹೋಗಿ ಸಂಪಾದನೆ ಮಾಡಿ ನಮ್ಗೆ ಸಂಬಳ ತಂದು ಕೊಡ್ತೆ ಸಾಕ್ತಾನೆ ಅಂದ್ರೆ ಅದೆಲ್ಲ ನಿನ್ನ ಭ್ರಮೆ ಕಣಮ್ಮ. ಒಂದು ಕಡೆ ಇವನಿಗಾದ, ಮತ್ತೊಂದು ಕಡೆ ಮಾರಿ ದುರ್ನಡತೆಯಿಂದ ಈ ನಮ್ಮ ಮನೆತನವೇ ಬೀದಿ ಪಾಲಾಯ್ತು. ಅಯ್ಯೋ ದೇವ್ರೇ, ಇದೇ ನೋಡಬಾರ್ದು ಅಂತ ನನಗೆ ಸಾವು ಕೊಡಬಾರ್ದ ದೇವ್ರೇ, ಸಾವು ಕೊಡಬಾರ್ದ. ಚೆನ್ನಾಗಿದ್ಯಾ ಅಣ್ಣ? ಏನಾದ್ರು ವಿಶೇಷ ಇದೇನಪ್ಪ? ವಿಶೇಷವಾಗಿ ಇರ್ಬೇಕಾದ ನನ್ನ ಬಾಳಲ್ಲಿ ನೀವು ಬರೀ ವಿಶೇಷನೇ ತುಂಬಿರ್ಬೇಕಾದ್ರೆ ನಿಮ್ಮ ವಿಶೇಷ ನಿದ್ದೆ ಮಾಡೋರ್ನ ಎಬ್ರಿಸ್ಬೋದಂತೆ, ಆದ್ರೆ ನಿದ್ದೆ ಮಾಡೋಂಗೆ ನಾಟಕ ಆಡೋರ್ನ ಎಬ್ರಿಸಕ್ಕಾಗಲ್ಲ ಮಾವ. ಯಾಕೆ ನನ್ನ ತಂಗಿನ ನಿಮ್ಮ ಮನೆ ಸೊಸೆನಾಗಿ ಮಾಡ್ಕೊಂಡ್ರಿ? ನಂಬಿಕೆ, ವಿಶ್ವಾಸ, ಪ್ರೀತಿ. ನೀವು ನನ್ನ ಸೋದರತೆ ಮಕ್ಕಳು. ಈ ಮನೆ ಬಾಳ ಬಂಗಾರ ಆಗುತ್ತೆ ಅಂತ ಹೀಗೆ ಮಾಡ್ಕೊಂಡಪ್ಪ. ನಂಬಿಕೆ, ವಿಶ್ವಾಸ, ಪ್ರೀತಿ ಇದನ್ನೆಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ್ರಿ. ನನ್ನ ತಂಗಿನ ನಿಮ್ಮ ಮನೆ ಸೊಸೆಯಾಗಿ ಮಾಡ್ಕೊಂಡು ಕಾಲ್ ಜಾರಿರೋ ತಂಗಿನ ನನಗ್ ಮದುವೆ ಮಾಡಿದ್ರಿ. ನಾನು ಯಾರು ಮುಟ್ಟಲಾರ್ದ ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ 4 ಜನ ತಿಂದು ಬಿಟ್ಟಿರೋ ಎಂಜಿನ್ನ ಕಟ್ಬಿಟ್ರಲ್ಲ ಮಾವ. ನಾನೇನು ಅನ್ಯಾಯ ಮಾಡಿದ್ದೆ ನಿಮ್ಗೆ? ನಿನ್ನ ನೋವು ನನಗೇನು ಅರ್ಥ ಆಗುತ್ತಪ್ಪ. ನಿನ್ನ ಕೈ ಹಿಡಿದ್ರೆ ಅವಳು ಬಾಳು ಬಂಗಾರವಾಗುತ್ತೆ ಅಂತ ನನಗೆ ಮಾಡ್ದಪ್ಪ. ನನಗೆ ಮಾಡಿದೆ. ಬೀದಿ ಕತ್ಲಾಗಿದೆ ಅಂತ ನಿಮ್ಮನೆಗೆ ಬೆಂಕಿ ಹಚ್ಕೊಂಡು ತಿರ್ಗಾಡೋರ್ಗೆ ಬೆಳಕು ಮಾಡ್ಕೊಂಡ್ರೆ. ನಿಮ್ಮ ತಂಗಿನ ಕೈ ಇಟ್ಟು ಒಂದು ದಿನನೂ ಸುಖವಾಗಿಲ್ದೇನೆ ಬರೀ ಮಾನಸಿಕ ನೋವನ್ನೇ ಅನುಭವಿಸ್ತಾ ಇದ್ದೀನಿ. ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂದ್ರೆ ಅವಳು ಅತಿಯಾಗಿ ಹಿಂದೆಲ್ಲ ಅಮರ್ ಮುಂದೆಲ್ಲ ಮಾದೇಶ ಅಂತ ನನ್ನನ್ನ ಕೊಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಮಾವ, ನನಗೆ ನಿಮ್ ತಂಗಿನೂ ಬೇಡ, ನಿಮ್ಗೆ ನನ್ನ ತಂಗಿನೂ ಬೇಡ. ಒಟ್ಟಾರೆ ನಿಮ್ ಮನೆತನದ ಸಮಸ್ಯೆನೇ ಬೇಡ. ತಂಗಿನ ಜೊತೆ ಕಳ್ಸ್ಕೊಟ್ಬಿಡಿ. ಎಲ್ಲಾದ್ರೂ ಅಂಬ್ಲಿನ ಗಂಜಿನ ಕುಡಿದು ಬದುಕೋತೀವಿ. ಸಭೆಗೆ ಬಾಮ್ಮ.
ಭಾಗ್ಯಕ್ಕೆ ಸಂಕೇತ ನೀನು. ನಿನ್ ಕಥೆಯ ಇವತ್ತು ಮುಗಿಸ್ತೇನೆ. ಅಯ್ಯೋ ಪಾಪಿ, ನಾನ್ ನಿನಗ್ ದಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸಂಸಾರ, ನಮ್ಮ ಅಣ್ಣನ ಸಂಸಾರ ಎಲ್ಲನೂ ಹಾಳು ಮಾಡಿ ನೀನು. ಏನ್ ನಡೀತಾ ಇದೆ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಮಹೇಶ, ಕೊಲ್ಬೇಕು ಅಂತ ಅಂತಿದ್ರೆ ನನ್ನನ್ನು ಕೊಲ್ಲು. ದೇವ್ರಿಗೆ ಮಾಡಬೇಡಪ್ಪ, ದೇವ್ರಿಗೆ. ಈ ಮಹಾದೇಶ ಮನೆ ಬಕ್ರೆ ಬೃಂದಾವನ ಕಣ್ಣಿಟ್ಟ ಏ ಮಾಲಿನಿ, ನಿನ್ ಗಂಡನ್ಗೆ ಚಟ್ಟ ರೆಡಿ ಮಾಡ್ಕೋ. ನಿನ್ ಗಂಡನಿಂದ ನಿನ್ಗೆ ಮಾಂಗಲ್ಯ ಭಾಗ್ಯ ಕೊನೆ ಆಯ್ತು. ಒಂದೇ ಒಂದ್ಸರಿ ಕೊನೆಯದಾಗ ಬಂದ್ ಮುಖ ನೋಡ್ಕೋ. ಇವನು ಮಾದೇಶ್, ಕೂಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ಜೀವದ ಒಡಲು, ಹುಟ್ಟು ಸಾವಿನ ನಡುವೆ ಕಣ್ಣೀರ ಕಡಲು, ಕಣ್ಣೀರ ಕಡಲು, ಕೂಗುತ್ತಿದೆ ಸಾವಿನ ಕಡಲು. ಕೊಲೆ ಮಾಡ್ಬಿಟ್ಟಿದ್ರಲ್ಲಪ್ಪ. ಈ ಕೊಲೆ ಮಾಡೋ ಅಭ್ಯಾಸ ನಮ್ಮ ಮನೆ ತಕ್ಕ ಬಂದಿಲ್ಲಪ್ಪ. ಈ ಕೊಲೆ ಮಾಡಿದ್ದು ಆ ಮಲ್ರಿ ಮಾದೇಶ. ಅಯ್ಯೋ ನೀನು ಅಜ್ಜಿ ಹೊಟ್ಟೆ ಕಡಿಯ. ಆ ಮಾದೇಶ್ವರು ಬೆಟ್ಟಕ್ಕೆ ಹೋಗಿ 3 ದಿನ ಆಗೈತೆ. ಈಗ ತಾನೇ ಪೂಜೆ ಆಯ್ತು ಅಂತ ನನಗೆ ಫೋನ್ ಮಾಡಿದ. ನೀವು ನೋಡಿದ್ರೆ ಮಾದೇಶ ಕೊಲೆ ಮಾಡೋನೆ ಅಂತ ಹೇಳ್ತಾ ಇದ್ದಾರೆ. ಗಂಗಾರಪ್ಪನವ್ರೆ, ನಿಮ್ದೇ ಒಂದ್ ಮುಂದೆ ದೊಡ್ಡರಿ ಕತೆ ಐತೆ, ನಡೀರಿ. ನಿಮ್ ಬಾಯಿ ಮಣ್ಣಾಕೋರಿಯ ಇನ್ ಮುಂದೆ ಕಾಲ ನೆಟ್ಟು ಬುದ್ಧಿ ಕಲಿರಿ. 3 ಟೈಮ್ ನಡೀರಿ ಹೋಮ. ಪಾಪ ದೇವು ಒಳ್ಳೆ ಹುಡುಗ, ಇಂಥ ಸಾವು ಬರಬಾರ್ದಾಗಿತ್ತು. ಇವ್ರ ಕಷ್ಟನ ನನ್ನ ಕೈಲಿ ನೋಡಕ್ ಆಯ್ತಾ ಇಲ್ಲ. ಟೈಮ್ ಆಯ್ತದೆ, ಬಂದ್ರೆ ನನ್ ಬೇಡ 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 ಅಂತ ಬಿಟ್ಕೊಂಡ್ರು. ಹೆಣ್ಣಿಗೆ ಇರ್ಬೇಕಾದ್ದು ಮಾಂಗಲ್ಯ ಭಾಗ್ಯ. ಆದ್ರೆ ನೀನು ಬಯಸಿದ್ದು ಹಣ, ಕಂಡ ಕಂಡದ ಮೈಸುಕ. ಯಾಕೆ
ಕಾಪಿನ ಮನೆತನಕ್ಕೆ ಹೆಣ್ಣಾಗುತ್ತೆ ನೀನು. ಬೆಳಿಗ್ಗೆ ಎದ್ದು ನಿನ್ನ ಮುಖ ನೋಡೋದು ಒಂದೇ, ಬರಡು ಭೂಮಿ ನೋಡೋದು ಒಂದೇ. ಇವತ್ತಿನಿಂದ ನಿನ್ನ ಕೊರಳಲ್ಲಿ ಮಾಂಗಲ್ಯ ಇಲ್ಲ, ಯಾವ ಶುಭ ಕಾರ್ಯಗಳಿಗೂ ಹೋಗಂಗಿಲ್ಲ. ನಿನ್ನ ಹಣೆಯಲ್ಲಿ ಸಿಂಧೂರ ಇಲ್ಲ, ನಿನ್ನ ಕೈಯಲ್ಲಿ ಯಾವತ್ತು ಬಳೆಗಳು ಇಲ್ಲ. ನಿನ್ನ ಮುಡಿಯಲ್ಲಿ ಯಾವತ್ತು ಮಲ್ಲಿಗೆ ಹೂವ ಇನ್ನು ಮಾಂಗಲ್ಯ ಭಾಗ್ಯ ಇಲ್ಲ 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 ಇಲ್ಲ. ನನ್ನಂತ ದ್ವೇಷದ ಜಾಲಗ್ನ ಇಟ್ಕೊಂಡು ಮನೆ ಹಾಳು ಮಾಡಿದವಳಿಗೆ ಸರಿಯಾದ ಶಿಕ್ಷೆನೇ ಆಯ್ತು ಅಣ್ಣ, ಸರಿಯಾದ ಶಿಕ್ಷೆನೇ ಆಯ್ತು. ನನ್ನಂತವ್ರಿಗೆ ಹೇಗೆ ಆಗ್ಬೇಕು ಅಣ್ಣ? ನನಗಿನ್ ಮತ್ತೇನೆ ಭಾಗ್ಯ ಇಲ್ಲ, ಮತ್ತೇನೆ ಭಾಗ್ಯನೇ ಇಲ್ಲ. ನನ್ ಗಂಡನ ಕೊಳೆಗೂ ನಾನು ಕಳ್ಕೊಂಡ್ಬಿಟ್ಟೆ. ನನ್ನಂತವ್ಳಿಗೆ ಹೇಗೆ ಆಗ್ಬೇಕು? ಹೌದು, ನನ್ನಂತವ್ಳಿಗೆ ಹೇಗೆ ಆಗ್ಬೇಕು? ಬೇಡ, ನನಗೆ ಯಾವ ಬೇಡ ಅಣ್ಣ, ಬೇಡ. ಇನ್ನಿವಳ ಹಣೆಯಲ್ಲಿ ಸಿಂಧೂರವಿಲ್ಲ, ಎಡೆಯಲ್ಲಿ ಪುಷ್ಪವು ಕಂಗೊಳಿಸುವುದಿಲ್ಲ, ಕೊರಳಿಗೆ ಮಾಂಗಲ್ಯವು ಇವಳಿಗೆ ತರವಲ್ಲ, ಸೌಭಾಗ್ಯನಾದಗಳ ಕೈಬಳೆಗಳು ಇಲ್ಲ, ಇನ್ನೆಂದಿಗೂ ಇವಳು ಮುತ್ತೈದೆಯಲ್ಲ, 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 ಮುತ್ತೈದೆಯಲ್ಲ. ಅಯ್ಯೋ ಶಿವನೇ ಭಗವಂತ, ಕೋತಿ ಹೆಂಡ್ತಿಂದು ಮೇಕೆಗಡ್ಡು ಕೊರಸ್ದಂಗೆ ಯಾರಿಗೋ ಬಸರಾಗಿರೋ ಆ ಕ್ಯಾಂಪಿನ ನನ್ನ ಮಕ್ಕಳು ನನಗೆ ತಂದು ಕಟ್ಟಕ್ಕೆ ಬತ್ತವ್ರಲ್ಲ. ಈ ಊರಲ್ಲಿ ಹೇಳೋರು ಕೇಳೋರು ಅಂತ ನನ್ನವರು ಯಾರೂ ಇಲ್ವಲ್ಲಪ್ಪ. ಈ ನನ್ನ ಮಕ್ಕಳು ಕರ್ಕೊಬಂದು ಈ ಕಾಡೊಳಗೆ ಮದುವೆ ಮಾಡ್ತಾರಲ್ಲ, ನನ್ನ ಮಕ್ಕಳ ಕಾಡಲ್ಲಿ ಮದುವೆ ಮಾಡ್ದೆ, ನೀನು ಊರಲ್ಲಿ ಮದುವೆ ಮಾಡೋ ನಿನ್ಗೆ? ಈ ಮದ್ವೆ ಗಂಡ ಡ್ರೆಸ್ ಅಲ್ಲಿ ಜಬರ್ದಸ್ತ ಕಾಣ್ತಾ ಇದ್ದಾರ. ಆದ್ರೂ ಸುಮ್ಮನೆ ಒಂದ್ ಮಾತು ಕೇಳ್ತೀನಿ, ನಿಮ್ 450 ಅಡಿ ಬೋರಲ್ಲಿ ನೀರಿಲ್ಲ ನೀರಿಲ್ಲ ಅಂತಿದ್ರಲ್ಲ, ಇದೆಲ್ಲ ಹೆಂಗಾಯ್ತು ಅಂತೀನಿ. ಏ ಪುಕ್ಸಟ್ಟೆ ನನ್ನ ಮಗನ, ಜ್ವರ ಬಂದು ನೀನು ಏನೆಲ್ಲ ಮಾಡಿಯ? ನಾನ್ ಸರ್ಕಲ್ಗೆ ಹೋಗಿ ಮೆಡಿಕಲ್ ಅಲ್ಲಿ ಡೆವಲಪರ್ ನಂಬ್ತೀನಿ. ನಾನು ವೈಯಾಗ್ರ ಮಾತ್ರ ತಗೊಂಡೇ ಮಾಡಿರೋದು. ಏನಂದ್ರೆ ಬನ್ನಿ ಅಂದ್ರೆ ತಾಳಿ ಕಟ್ಟಿ ಯಾಕೆ ಉಸಿರು ಬರ್ತಾ ಇಲ್ಲ? ಅಲ್ಲ ಅಲ್ಲ ಕೆಂಪಕ್ಕ, ತಾಳಿ ಕಟ್ಟುವರೆಗೂ ತರ್ಕೋ ಕೆಂಪಕ್ಕ. ಅಯ್ಯೋ ಅಲ್ಲಿ ನೋಡಲ್ಲಿ ನಮ್ ದಣಿದು ಕೆಳಗಿನ ಮೇಳಗಂಟ ಗದ 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 ಅಂತ ಅದೇ. ಇನ್ನೇನಕ್ಕೆಲ್ಲ ಆಯ್ತಲ್ಲ, ಇನ್ನೇನಕ್ಕೆ ಹೇಳಬೇಕು? ಏ ಗಟ್ಟಿ, ನೀನು ಆತೃಗೆ ಆಂಜನೇಯಂಗ ಅದಕ್ಕೆ ಈ ತರ ಮಾಡ್ಕೊಂಡೆ. ಗೌರಿ ಹೆಂಗಿತ್ತವಳು ನೀನು?
ಒಳ್ಳೆ ಗಣಪತಿ ಹಂಗಾದಲ್ಲ. ಹೊಟ್ಟೆ ನೋಡಿದ್ರೆ ಇಷ್ಟು ಗಾತ್ರ ಆಗ. ಹೊಟ್ಟೆಲಿರೋ ಮಗು ಹೆಣ್ಣೋ ಗಂಡ? ಹೆಣ್ಣೋ ಗಂಡು ಅಂದೆ. ಅದನ್ನ ಅವ್ರ ಅಪ್ಪನ್ ಕೇಳಿ. ದಣಿ ನುಲಿಬೇಡಿ, ಇನ್ನೊಂದು ಸಾಕು. ಹೆಣ್ಣೋ ಗಂಡು? ನನ್ನ ಮಕ್ಕಳ ಅವ್ರ ಹೊಟ್ಟೆಲಿರೋ ಹುಟ್ಕೆ ಕಾರಣನೇ ನಾನಲ್ಲ. ಇನ್ನು ಹೆಣ್ಣು ಗಂಡು ಅಂತ ಕೇಳಿದ್ರೆ ನಾನು ಏನು ಹೇಳೋಣಪ್ಪ? ಲೇ, ನಾನು ಆ ಮಾದೇಶ ಅಮರು ಸೇರ್ಕೊಂಡು ಎಷ್ಟು ಕೊಲೆಗಳು ಮಾಡಿಲ್ಲ, ಅಂಥದ್ರಲ್ಲಿ ಎಲ್ಲೂ ತೆಗೆದಾಕೊಂಡಿಲ್ಲ. ನನ್ನ ಮಕ್ಕಳ ಬಂದು ಇಲ್ಲಿ ನಾ ತೆಗೆದಾಕೊಂಡಲ್ಲ. ಏನ್ದಣಿ, ನನ್ನಂತ ಹೆಣ್ಮಕ್ಳನ್ನ ಬೇಕಾದಷ್ಟು ಜನ ನೋಡಿದೀರಾ ನೀವು? ಹೂ ಕೆಂಪಕ್ಕ, ಬರೀ ನಿಮ್ಮಂತ ಹೆಣ್ಮಕ್ಳನ್ನಲ್ಲ, ಸುಮಾರು ಜನ ನಮ್ ಕತ್ತೆ ಗುಡ್ಡ ಕರ್ಕೋಗಿ ರೇಪು ಸುಲಿಗೆ ಅಂತ ಮಾಡಬಾರ್ದೆಲ್ಲ ಮಾಡೋರೆ ಈ ಯಜ್ಞ ಮಕ್ಳು. ಅಷ್ಟೇ ಅಲ್ಲ, ಬಡವ್ರ ಬಗ್ರದ್ದು ಜಮೀನು ಒತ್ತುವರಿ, ಬಡ್ಡಿಗೆ ಚಕ್ರ ಬಡ್ಡಿ ಸೇರಿ ಎಷ್ಟೋ ಮನೆಗಳು ಹಾಳು ಮಾಡ್ಬಿಟ್ಟಾರೆ ಕೆಂಪಕ್ಕ ಇವರು. ಅಯ್ಯೋ 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 ನನ್ನ ಮಕ್ಕಳ, ಒಂದ್ ಹೇಳಿ ಅಂತಂದ್ರೆ ಏನು ಒಂದ್ರೊಳಿಗೊಂದು ಹೇಳ್ತಾ ಇದ್ರಿ ಅಲ್ಲ. ನಿಜವಾಗ್ಲೂ ನೀವು ಇಷ್ಟೆಲ್ಲ ಮಾಡಿದೀರಾ? ಸುಳ್ಳು ಕೆಂಪೆ, ಸುಳ್ಳು. ನನ್ನ ಮಕ್ಕಳದೆಲ್ಲ ಬರೀ ಸುಳ್ಳು. ಖಂಡಿತ ನಿಜ ಕೆಂಪಕ್ಕ, ನಿಜ. ನಿಜ ಅಂತ ಒಪ್ಕೊಂಡ್ಬಿಟ್ಟಿದ್ದೇನೆ. ಎಲ್ಲೋದ್ರೆ ನಿಮ್ ಕೆಂಪಕ್ಕ ನಿಮ್ನ ಮದ್ವೆ ಆಗಲ್ಲ. ಮೂದಣಿ ಸುಮ್ಮನೆ ಮೋಸ್ಕಾರ ಕೊಲೆಗಾರ ಅಂತ ಒಬ್ಬಳೆ ನಮ್ ಕೆಂಪಕ್ಕ ನಿಮ್ಮ ಮದುವೆನೇ ಆಗುದಿಲ್ಲ. ಅಯ್ಯೋ 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 ನನ್ನ ಮಕ್ಕಳ, ನಾನು ಮೋಸ್ಕರ ಕೊಲೆಗಾರ ಅಂತ ಒಪ್ಪೋ ಅಂತ ಹಿಂಸೆ ಮಾಡ್ತೀರಿ ಅಲ್ಲ. ತಕೊಂಡೋಗಿ ಜೈಲ್ಗೆ ಆಗ್ಬಿಟ್ಟು ಏನು 1, 2, 3 ಅಂತ ಎಣಿಸ್ತಾ ಕೂತ್ಕಲ್ಲ. ಹೋಗ್ರಿ ಮಕ್ಕೆ, ಕೆಂಪೆ ಅಕ್ಕ ನಿಮ್ ಮದ್ವೆ ಆಗಲ್ಲ. ಅಷ್ಟೇ ಆಮೇಲೆ ನೀವೇನ ಇದ್ದವ್ರಂಗ್ ಗೊತ್ತಾಗ್ಬಿಟ್ಟೆ. ಹಂಗ ನೋಡಮ್ಮಿ ಕೆಂಪೆ, ನಾನೊಬ್ಬ ಮೋಸ್ಕಾರ, ಕೊಲೆಗಾರ, ವಂಚಕ. ನಾನು ಅಮರು ಆ ಮಾದೇಶ ಸೇರ್ಕೊಂಡು ಎಷ್ಟು ಕೊಲೆಗಳು ಮಾಡಿದೆವೋ ಲೆಕ್ಕವೇ ಇಲ್ಲ. ಮೊನ್ನೆ ಆ ದೇವು ಕೊಲೆ ಆಯ್ತಲ್ಲ, ಅದನ್ನ ಮಾದೇಶನೇ ಮಾಡ್ದನು. ಅದಕ್ಕೆ ಹೋಗಿ ಸಾಕ್ಷಿ ಹೇಳಿದ್ದೆ ನಾನು. ಹೌದಾ? ಇಷ್ಟೆಲ್ಲ ನೀವೇನ ಮಾಡಿರೋದು? ಹೌದು. ಆದ್ರೂ ನಾನು ನಿಮ್ಮನ್ನೇ ಮದುವೆ ಆಯ್ತೀನಿ. ಏನು ಇವಳು ನಾನು ಇಷ್ಟೆಲ್ಲ ಮಾಡಿದೀನಿ ಅಂದ್ರೆ ನನ್ನೇ ಕಟ್ಕೊತೀನಿ ಅಂತಾಳಲ್ಲಪ್ಪ. ಅದೇ ದಣಿ ನಮ್ ಕೆಂಪಕ್ಕನ ಸ್ಪೆಷಾಲಿಟಿ. ನಾ ಮೊದ್ಲೇ ತೀರ್ಮಾನ ಮಾಡಿದ್ದ, ಕೆಂಪಕ್ಕ ಮದ್ವೆ ಟೈಮ್ ಆಯ್ತು, ಹೋಗಿ ನೀವು ಸಿಂಗಾರ ಮಾಡ್ಕೊಳ್ಳಿ, ನಾವ್ ಇವ್ರ ಕರ್ಕೊಂಡ್ ಬರ್ತೀವಿ. ಏನು ಕತೆ? ದಣಿ ಎದ್ರಕಬೇಡಿ, ನೀವ್ ಕಣ್ಣು ಮುಚ್ಕೊಂಡು ಮದ್ವೆ ಆಗಿ ಮಿಕ್ಕುತ್ತ ನಾನು ಇವನಿಲ್ವ ನಾನು ನೋಡ್ಕೊತೀನಿ. ನೋಡ್ಕೊಂಡೀಗ ಟೀಟೆ ಪುಕ್ಷತೆ ಕರ್ಕಬಳ ಹಾಕ್ತಾನೆ, ಬೇಗ ಬೇಗ ಕರ್ಕಬಲ್ಲ. ನಮ್ ದಣಿ ನೋಡೋಕಾಯ್ತಲ್ಲ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಗಟ್ಟಿ ಮೇಳ ಕಚ್ಚುತ್ತಿರಲು ತಾಳಿ ಕಟ್ಟಲು ಬೇಗ ಬೇಗ ಬಾರೆ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಿನ್ನ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಅಕ್ಕ ಬನ್ನಿ ನಮ್ ದಣಿ ಪಕ್ಕ, ತಗೊಳ್ಳಿ ತಾಳಿ ಕಟ್ಟಿ. ಅವಾಗವ ಈ ಕಡೆಯಿಂದ ಹೋಗ್ಬೇಕಾದ್ರೆ ಏನು ನಮ್ಮೂರ್ ಕತ್ತೆ ಗುಡ್ಡ ಇದ್ದಾಗಿತ್ತು, ಈಗ ಸಲೀಸ್ ಆಗ್ಬಿಟ್ಟದೆ. ಹೌದಣಿ, ಈಗ ನೈಸ್ ರೋಡ್ ಮಾಡ್ಬಿಟ್ಟವ್ರೆ. ದಣಿ, ಈಗ ತಾನೇ ಮಗು ಆಯ್ತು, ಗಂಡು ಮಗ ಸೇಮ್ ನಿಮ್ಮಂಗೆ ಅದೇ. ಕೆಂಪಕ್ಕ ನಿಜವೇ? ಅಯ್ಯಯ್ಯೋ ಏನಪ್ಪ ಒಂದ್ ವ್ಯತ್ಯಾಸ ಅಂತಂದ್ರೆ ಏನಿರ್ಬೇಕು ಅದ ಜಾಗದಲ್ಲಿ ಮತ್ತೆ
ದಣಿ ಫೈನಲ್ ಆಗಿ ತಾಳಿ ಕಟ್ತೀರಾ ಇಲ್ಲ ಕಂಬಿ ಏನಿಸ್ತೀರಾ ಹೇಳ್ಬಿಡಿ. ಮಂಡ್ಯ ಪೊಲೀಸ್ ಸ್ಟೇಷನ್ ಗೊತ್ತಲ್ವಾ? ಹೊಸ ಲೇಡಿ ಸಬ್ ಇನ್ಸ್ಪೆಕ್ಟ್ರು, ಮೆಣಸಿನ್ಕಾಯಿ, ಖಾರ, ಊಟ ಇದು ತಿರ್ಕೋದು. ಅಯ್ಯಯ್ಯಪ್ಪ, ಬೇಡಪ್ಪ ಬೇಡ, ನಾನೇ ಮದುವೆ ಆಯ್ತು. ನಿಂತ್ಕೊಳ್ಳಿ. ನಿಮ್ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೋದಿಕ್ಕೆ ನಾನೇನು ನೀವ್ ಹೇಳ್ದಾಗೆ ಕೇಳ್ಕೊಂಡ್ ಬಿದ್ದೀರೋ ನಿಮ್ ಮನೆ ಕೆಲ್ಸದವಳಲ್ಲ. ಯಾರನ್ನ ನೀವೆಲ್ಲ ಸೇರ್ಕೊಂಡು ಕೊಲೆ ಮಾಡಿದ್ರು ಆ ಇನ್ಸ್ಪೆಕ್ಟರ್ ವಿಕ್ರಮ್ ಹೆಂಡತಿ ಶಾಂಭವಿ ನಾನು. ಅಯ್ಯೋ ಶಿವನೇ ಬಸವಲಿಂಗ, ಏನು ಕತೆ ಇದು? ಅಯ್ಯೋ ದಣಿ, ಇದು ಕತೆ ಇಲ್ಲ, ಹರಿ ಕತೆ. ನಾನು ಮತ್ತ ನೀವು ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ. ಮೊದ್ಲೇ ವಿಚಾರ ಎಲ್ಲ ನಮ್ ತಪ್ಪಕ್ಕ ಹೇಳಿದ್ಲು. ನಿಮ್ಗೊಂದ್ ಸರಿಯಾದ ದಾರಿ ಮಾಡ್ಬೇಕು ಅಂತಲೇ ನಾವು 3 ಜನ ತೀರ್ಮಾನಿಸಿ ಈ ಕೆಲಸ ಮಾಡಿ. ಇದು ಬಹಳ ಮೋಸ ಕಟ್ಟದ ಇದು. ಬಹಳ ಮೋಸ. ನಾನು ತಾಳಿ ಕಟ್ಟ ಅದೇ ಅಂಗ್ರಲ್ಲ ಕರ್ಕೊಂಡೋದ್ರಿ. ಇದಕ್ ತಾಸಿ ಇದ್ದದ ಏನ್ ಇದ್ದದ ನಿಮ್ಮ ಹತ್ರ? ಅಯ್ಯೋ ಹೋಗಿರಿ ಮೊಕ್ಕೆ, ಅಷ್ಟೊತ್ತಿನ ಕತ್ತೆನ ಕಾಯ್ತಿದ್ವಿ. ನಮ್ಮ ಪುಕ್ಸಟ್ಟೆ ಎಲ್ಲಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡವನೆ. ನೀನೇ ಹೇಳ್ದಲ್ಲಪ್ಪ ಎಲ್ಲನೂ. ಅಯ್ಯೋ 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 ನನ್ನ ಮಕ್ಕಳ, ನನ್ನ ಮನೆ ತಿಂದು ನನಗೆ ಬಗ್ಲಿಗೆ ಊಟ ಇಟ್ಬಿಟ್ರಲ್ಲ. ನನ್ನ 450 ಅಡಿ ಬೋರಲ್ ಕತೆ ಏನ್ರಪ್ಪ, ನಾನು ತಿನ್ಕೊಂಡು ಅಯ್ಯೋ ಶಿವನೇ ಬಸವಲಿಂಗ. ಅದಕ್ಕೆಲ್ಲ ಇಲ್ಲ, ನಮ್ಮ ಸರ್ಕಾರ ಮುಚ್ಕೋಲಾಗುತ್ತೆ. ಇನ್ನೇನ್ ನೋಡ್ತಾ ಇದ್ದೀರಾ? ಮೊದ್ಲು ಅವಳನ್ನ ಹೇಳ್ಕೊಂಡು ಸ್ಟೇಷನ್ ನಡೀರಿ. ಹೇಳ್ಕೊಂಡ್ ಬನ್ನಿ. ಅಯ್ಯೋ ಶಿವನೇ ಬಸವಲಿಂಗ. ಈ ಬಂಗಾರ ಅಮ್ಮ ಹೊಟ್ಟೆ ಹಸಿತೈತೆ, ಊಟ ಕೊಡಮ್ಮ. ದೇವ್ರೆ, ನಿಮ್ಮ ಮನೇಲಿ ಒಂದು ಕಾಳು ಅಕ್ಕಿ ಕೂಡ ಇಲ್ಲ. ನನ್ನ ಮಗುಗೆ ಹೇಗಪ್ಪ ಹೊಟ್ಟೆ ತುಂಬಿಸೋದು? ನೋಡಮ್ಮ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ. ನೀನ್ ಯಾವಾಗ್ಲೂ ಈಗ ಊಟ ಮಾಡಿದ್ರೆ ನಾನು ಎಲ್ಲಿಂದ ಊಟ ತರ್ಲಿಕ್ಕೆ ಅಂದ. 3 ದಿನದ ಬರೀ ನೀರನ್ನೇ ಕುಡಿಸಿದ್ಯಾ? ನನ್ನ ಕೈಲಿ ಹಸು ತಡೆಯಕ್ಕಾಗ್ತಿಲ್ಲ. ಇವತ್ತೆಲ್ಲಾರು ನೀನು ಊಟ ಕೊಡ್ತಿಲ್ಲ ಅಂದ್ರೆ ಸತ್ತ. ಸರಿ, ನಾನು ನಿನ್ ಊಟ ತಗೊಂಡ್ಬರ್ತೀನಿ. ನೀನು ಇಲ್ಲೇ ದೇವ್ರ ಹತ್ರ ದೇವ್ರೆ ದೇವ್ರೆ ಊಟ ಕೊಡಪ್ಪ ಅಂತ ಬೇಡ್ತಾ ಇರು. ನಾನು ಊಟ ತಗೊಂಡ್ಬರ್ತೀನಿ. ಅಮ್ಮ, ಯಾವತ್ತೂ ಇಲ್ದೇ ದೇವ್ರ ಮೇಲೆ ಏನ್ ಭಕ್ತಿ ಇವತ್ತು ಯಾಕಮ್ಮ? ನೋಡು, ನಿಮ್ಗೆ ಊಟ ಸಿಕ್ಕಿಲ್ಲ ಅಲ್ವಾ 3 ದಿನದಿಂದ? ಇವತ್ತು ಆ ದೇವ್ರನ್ನ ಬೇಡ್ಕೊಂಡ್ರೆ ಊಟ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಭಕ್ತಿ ಜಾಸ್ತಿ. ಹೋಗು ದೇವ್ರ ಹತ್ರ ಬೇಡ್ಕೋಗು. ಕಾಪಾಡು ಶ್ರೀ ಸತ್ಯನಾರಾಯಣ ಪಲ್ಲಗ ಶಯನ ಪಾವನ ಚರಣ, ಪಲ್ಲಗ ಶರಣ ಪಾವನ ಚರಣ, ನಂಬಿಹಿ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ.
ದೇವ್ರ ಹತ್ರ ಬೇಡ್ಕೊಂಡಿಕ್ಕೆ ದೇವ್ರು ಹೇಗೆ ಊಟ ಕೊಟ್ಟ ಅಂತ. ಇದೇನಮ್ಮ ಔಷಧಿ ಆಗ್ತಾ ಇದ್ಯಾ? ಮಗಳೇ ನಿನ್ಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಬೇಗ ನೀನ್ ಗುಣ ಆಗ್ಲಿ ಅಂತ. ಜೊತೆಗೆ ನಿಮ್ಮಪ್ಪ ತುಂಬಾ ಕುಡಿತಾರಲ್ವಾ, ಈ ಔಷಧಿ ಕೊಟ್ರೆ ಕುಡಿಯೋದನ್ನೇ ಬಿಟ್ಬಿಡ್ತಾರಂತೆ. ನೋಡು, ನಿಮ್ಮಪ್ಪ ಬಂದ್ರೆ ಅಮ್ಮ ಹಿಂಗ್ ಊಟಕ್ಕೆಲ್ಲ ಔಷಧಿ ಹಾಕಿತ್ತು ಅಂತ ಹೇಳ್ಬಾರ್ದು ಆಯ್ತಾ? ಜಾಣೆ ನೀನು. ಕಾಯಿಲೆ ವಾಸಿ ಆಗತ್ತೆ ಅಂದ ಮೇಲೆ ಅಪ್ಪ ಕುಡಿಯೋದನ್ನ ಬಿಡ್ತಾರೆ ಅಂದ್ಮೇಲೆ ಯಾಕ ಮಾಡ್ತೀಯಾ? ಇಲ್ಲಮ್ಮ, ಇದು ಅಳ್ತಾ ಇರೋದು ದುಃಖದಿಂದಲ್ಲ, ಸಂತೋಷದ ಕಣ್ಣೀರು. ಸಂತೋಷದ ಕಣ್ಣೀರು ಬಗ್ಗೆ ಇದು. ನಮ್ ಸಂಸಾರ ಆನಂದ ಸಾಗರ ಆಗುತ್ತೆ. ಹೌದು ಸೌಭಾಗ್ಯ, ನಿನ್ ಮುಂದೆ ನಮ್ ಸಂಸಾರ ಆನಂದ ಸಾಗರ. ಅಲ್ಲ ರೀ, ಏನಿವತ್ತು ಸಾಹೇಬ್ರು ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಹೌದು ಕಣೆ, ಇನ್ಮೇಲೆ ಬೇಗ ಬಂದು ಈ ಮುದ್ದಾದ ಮಗಳನ್ನ ಮುದ್ದಾಡ್ತಾ ಸದಾ ನಿನ್ ಜೊತೆಲೆ ಕಾಲ ಕಳಿಬೇಕು ಅಂತ ಅನ್ಕೊಂಡೆ. ಸೌಭಾಗ್ಯ, ಅಂದಾಗೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಕಣೆ. ದೇವ್ರ ಮುಂದೆ ಕೂತು ಇನ್ ಮುಂದೆ ಕುಡಿಯಲ್ಲ, ಜೂಜಾಡಲ್ಲ, ಕಷ್ಟಪಟ್ಟು ದುಡ್ದು ನಿಮ್ಮೆಲ್ಲರನ್ನ ಸಾಕ್ತೀನಿ ಅಂತ ಆಣೆ ಪ್ರಮಾಣ ಮಾಡಿ ಬಂದಿದ್ದೀನಿ ಕಣೆ. ಲೇ, ಇನ್ ಮುಂದೆ ನನ್ ಕೆಟ್ಟ ಚಟ ಎಲ್ಲ ಬಿಟ್ಟು ನಿನ್ ಜೊತೆ ಸುಖವಾಗಿರ್ಬೇಕು ಅಂತ ಬಂದಿದ್ದೀನಿ ಕಣೆ. ನಾವಿನ್ನು ಸ್ವರ್ಗದಲ್ಲಿ ಹಾರಾಡೋ ಹಕ್ಕಿಗಳು ಕಣೆ. ನಿಜ ನಿಜ ರೀ, ಇನ್ಮೇಲೆ ನಾವು ಸ್ವರ್ಗದಲ್ಲೇ ಹಾರಾಡೋ ಹಕ್ಕಿಗಳು. ನಮ್ಮ ಸಂಸಾರ ಆನಂದ ಸಾಗರ ರೀ, ಆನಂದ. ಸೌಭಾಗ್ಯ, ಬೆಂಗಳೂರಿಂದ ಊಟನೂ ಮಾಡದೆ ಬಂದೆ ಕಣೆ. ತುಂಬಾ ಹಸುವಾಗ್ತಾ ಇದೆ, ನಿನ್ ಕೈ ತೂತ್ ಕೊಡ್ತೀಯೇನೆ? ಅರೆ ಹೋಗಿ ಕೈ ಕಾಲು ತೊಳ್ಕೊ ಬನ್ನಿ, ಹೋಗಿ. ಕಲ್ಪನಾ, ಬಾರಮ್ಮ ಕೈ ಕಾಲು ತೊಗೊಳ್ಳೋಣ. ಯಾವ ಹೆಣ್ಣು ಮಾಡದೇ ಇರೋ ಪಾಪದ ಕೆಲಸ ನಾನು ಮಾಡ್ತಾ ಇದ್ದೀನಿ. ನನಗೆ ಈ ಕಣ್ಣೀರು ನರ್ಕದ್ಗಳು ಬೇಡ ದೇವ್ರೆ. ನನ್ನ ಸಂಸಾರ ದಿನ ನರಳೋದನ್ನ ನನಗೆ ನೋಡಕ್ಕಾಗಲ್ಲ. ನನ್ನ ಮಗಳು ಹಸಿವು ಹಸಿವು ಅಂತ ಒದ್ದಾಡೋದನ್ನ ನೋಡಕ್ಕಾಗ್ತಿಲ್ಲ. ನಾನೇ ನನ್ನ ಕೈಯಾರ ವಿಷ ಬೆರೆಸಿರೋ ಊಟನ ನನ್ನ ಗಂಡ ನನ್ನ ಮಗು ಕೊಡ್ತಾ ಇದ್ದೀನಿ. ಮೊದಲು ನಾನ್ ತಿನ್ಬೇಕು, ನಾನು ಮುತ್ತೈದೆಯಾಗಿ ಸಾಯ್ಬೇಕು. ಅಣ್ಣ, ನಿನ್ನ ಹತ್ರ ನಿನ್ ತಂಗಿ ಮಗಳು, ನಿನ್ ತಂಗಿ ಗಂಡ ಎಲ್ಲರೂ ನಿನ್ನ ಹತ್ರನೇ ಬರ್ತಿದೀವಿ ಅಣ್ಣ. ರೀ, ನನ್ನನ್ನ ಕ್ಷಮಿಸ್ಬಿಡ್ರಿ, ನೀವು ಬದಲಾಗಲ್ಲ. ಮಗಳೇ, ನೀನಿನ್ನು ಪ್ರಪಂಚನೇ ಸರಿಯಾಗಿ ತಿಳ್ಕೊಂಡಿಲ್ಲ. ನಿನ್ನನ್ನು ಕಲ್ತಾರ ತಾಯಿನ ಕ್ಷಮಿಸ್ತೀಯ ಮಗಳೇ? ಕಲ್ಪನಾ, ಕಲ್ಪನಾ, ಬಾಮ್ಮ ಇಲ್ಲಿ. ಅಪ್ಪನ್ ಬೇಗ ನಿಮ್ಮ ಅಪ್ಪಂಗೆ ಅಮ್ಮ ಸ್ವರ್ಗ ತೋರಿಸುತ್ತೆ ಅಂತ ಹೇಳು, ಸರಿನಾ? ಕುತ್ಕೋ ಕಲ್ಪನಾ. ಕುತ್ಕೊಳ್ಳಮ್ಮ. ಸೌಭಾಗ್ಯ,
ನಿನ್ ಕೈ ತುತ್ತಿಂದ ಎಷ್ಟೋ ದಿನ ಆಯ್ತು. ನಿನ್ ಕೈ ತುತ್ತು ಕೊಡ್ತೀಯೇನೆ? ಸೌಭಾಗ್ಯ ಇನ್ನೊಂದು ಕೊಡ್ತೀಯೇನೆ? ಸೌಭಾಗ್ಯ ಯಾಕೆ ಹೇಳ್ತಾ ಇದೀಯಾ? ನೀನು ತಿನ್ನೆ. ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಎಷ್ಟೊಂದು ದಿನ ಆಗಿತ್ತಲ್ಲೇನ್ರಿ, ಅದಕ್ಕೆ ಸಂತೋಷದಿಂದ ಕಣ್ಣೀರು ಬರ್ತಿದೆ. ತಿಂತೀನಿ, ನಾನ್ ತಿಂತೀನಿ. ಇದು ನಮ್ಮ ಜೀವನದ ಕೊನೆ ದಿನ. ಸೌಭಾಗ್ಯ ಇವತ್ತೇ ನಮ್ಮ ಜೀವನ ಕೊನೆ ಅಂದ್ರೆ ಏನೇ ಅರ್ಥ? ಹಾಗೇನಿಲ್ಲ ರೀ, ನಮ್ ಕಷ್ಟಕ್ಕೆಲ್ಲ ಇವತ್ತಿಗೆ ಕೊನೆ, ನಮ್ ಸಂಸಾರ ಆನಂದವಾಗಿರುತ್ತೆ ಅಂತ ಹಾಗೆ. ಹೌದು ಕಣೆ, ಇವತ್ತೇ ನಮ್ ಕಷ್ಟ ದುಃಖ ನೋವು ಎಲ್ಲ ಕಡಿಮೆ ಆಗಿ ನನ್ಗೆ ಗೆದ್ದಿ ಶೈನು ಬಿಟ್ಟಾಯ್ತು. ಇನ್ ಮುಂದೆ ನಿಮ್ಗಳ ಜೊತೆ ಸುಖವಾಗಿ ಮಾಡ್ಬೇಕು ಅಂತ ಬಂದಿದ್ದೀನಿ ಕಣೆ. ನೀನ್ ನನ್ ಬಂಗಾರ ಕಣೆ, ನನ್ ಬಂಗಾರ. ಅಮ್ಮ ಬಂಗಾರ ಆದ್ರೆ ನಾನೇನಪ್ಪ? ಅಯ್ಯೋ ನನ್ನ ಪ್ರಾಣನಮ್ಮ, ನನ್ ಚಿನ್ನ ನೀನು. ಅಪ್ಪ ನನ್ನ ಕಾಯಿಲೆ ವಾಸಿಯಾಗಬೇಕಂತ ನೀರು ಬಿಡಬೇಕಂತ ಅಮ್ಮ ಅನ್ನದಲ್ಲಿ ಔಷಧಿ ಹಾಕಿದ್ದಾಳಪ್ಪ. ಕಲ್ಪನೆ ಏನ್ ಹೇಳ್ತಾ ಇದ್ದಾರೆ? ಅದು ಹೇಳೆ, ಅಂದಲ್ಲಿ ಏನಾಕಿದೆ ಹೇಳೆ. ಸೌಭಾಗ್ಯ ನಾನ್ ನಿಜವಾಗ್ಲೂ ಬದಲಾಗಿದ್ದೀನಿ ಕಡೆ. ಅಂದಲ್ಲಿ ಏನಾದ್ರು ವಿಷ ಗಿಷ ಏನಾದ್ರು ಹಾಕ್ಬಿಟ್ಟಿದೆ ಹೇಳೆ. ಸೌಭಾಗ್ಯ ನಾನು ಆಡೇ ಪ್ರಮಾಣ ಮಾಡಿದ್ದೆಲ್ಲ ನಿಜ ಕಣೆ. ಕೆಟ್ಟದನ್ನೆಲ್ಲ ಬಿಟ್ಟು ಒಳ್ಳೆ ಮನುಷ್ಯನ ಬದುಕಬೇಕು ಅಂತ ಬಂದಿದ್ದೀನಿ ಕಣೆ. ನಿನ್ ಜೊತೆ ಸಂಸಾರ ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡೆ. ನೀವು ನಿಜವಾಗ್ಲೂ ಬದಲಾಗಿದ್ದೀರೇನ್ರಿ? ಸತ್ಯವಾಗ್ಲೂ ಬದಲಾಗಿದ್ದೀನಿ ಕಣೆ. ನನ್ ಮಾತ್ ನಂಬೆ. ನನ್ ಕೆಟ್ಟ ಚಟ ಎಲ್ಲ ಬಿಟ್ಟು ನಿನ್ ಜೊತೆ ಸುಖ ಬಾಳ್ಕೊಂಡ್ ಬಂದಿದ್ದೀನಿ ಕಣೆ. ನಿನ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಕಣೆ. ಹೇ ನೋಡೆ, ನಿನ್ನ ಹತ್ರ ಈಸ್ಕೊಂಡು ಹೋಗಿದ್ ಮಾಂಗಲ್ಯನು ಮಾರಿಲ್ಲ ಕಣೆ. ತಂದೀನಿ ನೋಡೆ, ಬಾರೆ ಕೊಡಗಾಕ್ತೀನಿ. ಕಾರ್ಯೇಷು ದಾಸಿ ಕರುಣೇಷು ಮಂತ್ರಿ ಭುಜೇಷು ಮಾತಾ ರೂಪೇಷು ಲಕ್ಷ್ಮೀ ಕ್ಷಮೆಯಾ ಧರಿತ್ರಿ ಶಯನೇಷು ರಂಭಾ. ಸೌಭಾಗ್ಯ ಈಗಲಾದ್ರೂ ನಾನು ನಂಬಿಕೆ ಬಂದೇನೆ. ನೀವ್ ಈ ಜೀವನದಲ್ಲಿ ಬದಲೇ ಆಗಲ್ಲ, ನಮ್ ಜೀವನ ಸರಿ ಹೋಗಲ್ಲ ಅಂತ ನಾನು ನೀನು ಏನೇ ಈ ಅನ್ನದಲ್ಲಿ ಹೇಳೆ, ಅಂದಲ್ಲಿ ಏನಾಗಿದೆ ಹೇಳೆ. ವಿಷ ಹಾಕ್ಬಿಟ್ಟೆ. ಎಂತ ಕೆಲಸ ಮಾಡ್ಬಿಟ್ಟೆ ಸೌಭಾಗ್ಯ. ಅಮ್ಮ ಅಮ್ಮ ಅಪ್ಪ ಹೊಟ್ಟೆಯಲ್ಲಿದೆ. ಕಣ್ಣು ಮಂಜು ಆಗ್ತಿದೆ. ಕಲ್ಪನಾ, ಅಮ್ಮ ಕಲ್ಪನಾ, ಕಲ್ಪನಾ ನಂದಿ
ಬೇರಿಗೆ ಬಡಿಯಿತು ಸಿಡಿಲು ಚೂರಾಯಿತು ಆಸರೆ ಒಡಲು ಗೋಳಾಯಿತು ತಾಯಿಯ ಮಡಿಲು ಗೋಳಾಯಿತು ತಾಯಿಯ ಮಡಿಲು ಯಮನ ಪಾಶಕ್ಕೆ ಎದುರಿಲ್ಲ ವಿಧಿಯ ಬರಹವು ಸುಳ್ಳಲ್ಲ ಯಮನ ಪಾಶಕ್ಕೆ ಎದುರಿಲ್ಲ ವಿಧಿಯ ಬರಹವು ಸುಳ್ಳಲ್ಲ ಮಾನವರೆಂದಿಗೂ ಮೇಲಲ್ಲ ದೇವನಾಟದ ಕಾಯಿಗಳು ನಾವೆಲ್ಲ ಕಲ್ಪನಾ ಈ ಪಾಪಿ ತಂದೆಗೆ ಮಗಳಾಗಿ ಹುಟ್ಟಿ ನಿನ್ನ ಒಂದೇನು ಸುಖವಾಗಿ ನೋಡ್ಕೊಂಡಿಲ್ಲಮ್ಮ ಸುಖವಾಗಿ ನೋಡ್ಕೊಳ್ಳಿಲ್ಲ ನಿನ್ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟಮ್ಮ ಆಗ್ಬಿಟ್ಟೆ ಸೌಭಾಗ್ಯ ನಡಿಯೇ ನಡಿ ಆಸ್ಪತ್ರೆಗೆ ನಿನ್ನ ನಾನು ಉಳಿಸ್ಕೊಡ್ತೀನಿ ನಡಿಯೇ ಇಲ್ಲ ರೀ ನನ್ನ ಕತೆನೂ ಮುಗೀತು ನನ್ನ ಮಗಳನ್ನ ನನ್ನ ಮಗಳು ಅಲ್ಲಿ ನೋಡಿ ನನ್ನನ್ನು ಅಮ್ಮ ಅಂತ ಸೌಭಾಗ್ಯ ಕರೀತಾ ಇದ್ದಾಳೆ ಸೌಭಾಗ್ಯ ನನ್ನ ಮಗಳು ಅಲ್ಲಿ ಅಲ್ಲಿ ಅರೆ ನನ್ನನ್ನ ಸೌಭಾಗ್ಯ ಕ್ಷಮ ಸೌಭಾಗ್ಯ ಮಣ್ಣಿನಿಂದಲೇ ಬಂದ ಜೀವವು ಮಣ್ಣು ತಾನೇ ಸೇರಿತು ಕಲ್ಪನಾ ನನಗೆ ಎಂತ ಶಿಕ್ಷೆ ಕೊಟ್ಬಿಟ್ಟಿಯಮ್ಮ ಈ ಪಾಪಿ ತಂದೆಗೆ ಮಗಳಾಗೆ ಹುಟ್ಟಿ ಮರೆಯಲಾಗದ ಸಾವಿಗೆ ತುತ್ತಾರಿಯ ಮಗಳೇ ಮುಂದಿನ ಜನ್ಮ ಅಂತಂತಿದ್ರೆ ನಿನ್ ಮಗನಾಗ್ಬಿಟ್ಟಿನ ಋಣ ತೀರಿಸ್ತೀನಮ್ಮ ಋಣ ತೀರಿಸ್ತೀನಿ ಸೌಭಾಗ್ಯ ನಾನೆಷ್ಟೇ ಕಷ್ಟ ಕೊಟ್ರು ಕಷ್ಟನೆಲ್ಲ ಸಹಿಸ್ಕೊಂಡು ಈ ಮನೆಗೆ ಒಳ್ಳೆ ನೆಚ್ಚಿನ ಸೊಸೆಯಾಗಿ ಮರೆಯಲಾಗದ ಸಾವಿಗೆ ಸರಣಾದೆ ಅಲ್ಲ ಸೌಭಾಗ್ಯ ಸಾವಿಗೆ ಸರಣಾದೆ ನೀನಿಲ್ಲ ಸಾವಿನಲ್ಲೂ ನಗುಮುಖದ ಛಾಯನ ನೋಡಲಾರೆ ಸೌಭಾಗ್ಯ ನೋಡಲಾರೆ ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ಗೆ ಒಳ್ಳೆ ಗಂಡ ಹುಟ್ಟಿ ನಿನ್ಗೆ ಒಳ್ಳೆ ಗಂಡಾಗ್ ಬಂದು ನಿನ್ ಋಣ ತೀರಿಸ್ತೀನಿ ಕಡೆ ಅಮ್ಮ ಇಲ್ಲಿರುವಂತ ಅಣ್ಣ ತಮ್ಮಂದಿರೇ ನಿಮಗ್ ಕೈ ಮುಗಿದು ಕೇಳ್ಕೊತೀನಿ ಯಾರು ನಂತರ ದುಷ್ಟರು ಸವಾಸ ಮಾಡಿ ಜೂ ರೇಸು ಅಂತ ಆಡಿ ಎಲ್ಲಾನು ಬಿಟ್ಟು ನಮ್ದೇ ಬಂದಿರೋ ಹೆಣ್ಣ ತನ್ನ ಬಂಧು ಬಳಗ ಎಲ್ಲಾರು ಬಿಟ್ಟು ಅಮ್ಮ ಮೋಸ ಮಾಡಬೇಡಿ ಮೋಸ ಮಾಡಬೇಡಿ ಅಮ್ಮ ಅಮ್ಮ ಇನ್ನೆಲ್ಲಣ್ಣ ಸೌಭಾಗ್ಯ ಇನ್ನೆಲ್ಲಣ್ಣ ಕಲ್ಪನಾ ಅಂದಲ್ಲಿ ವಿಷ ಬೆರೆಸಿ ತಿಂದು ನನಗೂ ಮೋಸ ಮಾಡಿ ಸತ್ತು ಮಲಗಿದಾರಣ್ಣ ಸತ್ತು ಮಲಗಿದ್ದಾರೆ
ಸುಖ ಸುಪ್ಪತ್ತಿಯಲ್ಲಿ ನಡಿಬೇಕಾದ್ರೆ ಕಲ್ಪನಾ ಇವತ್ತು ಒಂದು ದಿನ ಮುನಸುವಾಗಿ ರಾಜ್ಯವರಮ್ಮ ನನ್ನ ಸಾವಿರ ಕಿತ್ತಿ ನನ್ನ ಕಣ್ಣಿಗೆ ಕೊಡಬಾರ್ದಾಗಿತ್ತು. ಸೌಭಾಗ್ಯ ಮಾಂಗಲ್ಯ ಮಾಂಗಲ್ಯ ಅಂತ ಹೇಳಿ ಈ ದೊಡ್ಡ ಮನುಷ್ಯಕ್ಕೆ ಮಾಂಗಲ್ಯಕ್ಕಾಗಿ ಬಂದ ಕಷ್ಟಗಳನ್ನು ಬಯಸ್ಕೊಂಡು ಎಷ್ಟು ಕಷ್ಟ ಕೊಟ್ರು ಅನುಭವಿಸ್ಕೊಂಡೆ ಬಂದ್ಬಿಟ್ಟೆ ಅಮ್ಮ. ಅಯ್ಯೋ ದೇವ್ರೇ. ಅಣ್ಣ ನಾನು ಬದುಕಲ್ಲ ಅಣ್ಣ, ಅಂದಲ್ಲಿ ನಾನು ವಿಷ ತಿಂದ್ಬಿಟ್ಟಿದ್ದೀನಿ ಅಣ್ಣ. ನಿಮ್ಮೆಲ್ಲರೂ ಕಳ್ಕೊಂಡು ಯಾವ ಬರ್ತಿರ್ಲಿ ಬಾರೋ ಆಸರೆಗಾರ ತೋರಿಸ್ತೀನಿ ಬಾರೋ. ಅಣ್ಣ ಬೇಡ, ನನ್ ಕತೆ ಮುಗಿದೈತಣ್ಣ. ನನ್ನ ಹೆಂಡತಿ ಮುತ್ತೈದೆ ಪಡ್ಬಾರ್ದು ಮುತ್ತೈದು ಹೊಟ್ಟೋದಣ್ಣ. ನನ್ ಮಗಳು ಬಾ ಬಾ ಅಂತ ಕರೀತಾ ಇದ್ದಾಳೆ. ಅಣ್ಣ ನಾನು ಈ ಮನೆಗೆ ತಕ್ಕ ಮಗನೂ ಆಗ್ಲಿಲ್ಲ, ಕಟ್ಕೊಂಡು ಹೆಂಡತಿಗೆ ಒಳ್ಳೆ ಗಂಡನೂ ಆಗ್ಲಿಲ್ಲ, ನಿನ್ನಂತ ಅಣ್ಣಂಗೆ ಒಳ್ಳೆ ತಮ್ಮನೂ ಆಗ್ಲಿಲ್ಲ. ಮುಂದಿನ ಜನ್ಮ ನಿಂಗೊಳ್ಳೆ ತಂದ ಗುಟ್ಟಿ ನಿನ್ ದೃಢ ತೀರಿಸ್ತೀನಿ, ನಿನ್ ದೃಢ ಹಾಡಿಸಿದ ಕೂಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ಜೀವದ ಒಡಲು, ಹುಟ್ಟು ಸಾವಿನ ನಡುವೆ ಕಣ್ಣೀರ ಕಡಲು, ಕಣ್ಣೀರ ಕಡಲು.
ಭಾಗ್ಯ ಅನ್ನೋ ಒಂದು ಕಥನ ತಂದಿತ್ತು. ಒಂದು ಹೆಣ್ಣು ತನ್ನ ಮಾಂಗಲ್ಯಕ್ಕಾಗಿ ಬಂದ ಕಷ್ಟನೆಲ್ಲ ಸಹಿಸ್ಕೊಂಡು ನನ್ನ ಗಂಡನ್ನ ಒಳ್ಳೆ ದಾರಿಗೆ ತರಬೇಕು ಅಂತ ಸತ ಪ್ರಯತ್ನ ಪಟ್ಲು. ಆದ್ರೂ ಆ ಗಂಡು ಕುಡ್ತಾ ಜೂಜು ರೇಸು ಅಂತ ಕಲ್ತಿ ಇಡೀ ಮನೆತನನೇ ಹಾಳು ಮಾಡ್ದ. ಬಂಧುಗಳೇ, ಒಂದು ಹೆಣ್ಣು ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ನಂಬಿ ನಾವು ಕಟ್ಟೋ 3 ಗಂಟನ್ನ ನಂಬಿ ಬಂದಿರ್ತಾಳೆ. ಆ ಹೆಣ್ಣಿಗೆ ಯಾರು ಈ ರೀತಿ ಮೋಸ ಮಾಡಬೇಡಿ ಬಂಧುಗಳೇ. ಮಾಂಗಲ್ಯ ಭಾಗ್ಯ ಅಂತ ಮಾಂಗಲ್ಯ ಭಾಗ್ಯಕ್ಕೋಸ್ಕರನೇ ಹೋರಾಡಿದ ಹೆಣ್ಣು ಇವತ್ತು ಸತ್ತು ಹೆಣವಾದ್ಲು. ಹಣ ಆಸ್ತಿ ಆಡಂಬರಕ್ಕೋಸ್ಕರ ಓಡಾಡ್ದ ಹೆಣ್ಣು ಏನಾದ್ರು ಅಂತ ಕಾದಿರ್ಬೇಕಲ್ಲ. ಇನ್ನೊಂದೇ ಒಂದು ಸೀನ್ ಐತೆ, ಆ ಹೆಣ್ಣು ಸ್ಥಿತಿ ಏನಾಗುತ್ತೆ ಅಂತ ಕುಂತು ನೋಡಿದ್ರೆ ಅಲ್ಲಿಗೆ ಮಾಂಗಲ್ಯ ಭಾಗ್ಯ ನಾಟಕ ಮುಕ್ತಿ ಆಗುತ್ತೆ. ಒಂದೇ ಒಂದು ಸೀನ್ ಇದೆ, ದಯವಿಟ್ಟು ಕುತ್ಕೋಬೇಕಂತ ಕೆಲಸ. ಮಾನನ ಕಳೆಯುತ್ತಾ ಕಳಂಕಿತ ಹೆಣ್ಣಾದ, ಕೇವಲ ಆಸ್ತಿಗೋಸ್ಕರ, ಕೇವಲ ಕಾಮದಾಸೆಗೋಸ್ಕರ ನನ್ನ ಅಣ್ಣನನ್ನ, ನನ್ನ ಅಕ್ಕಿನ ಎಲ್ರನ್ನೂ ಕಳ್ಕೊಂಡೆ. ಕೊನೆಗೆ ನನ್ನ ಮುತ್ತೈದೆ ಭಾಗ್ಯನೂ ಕಳ್ಕೊಂಡೆ. ನನ್ನ ತೋಳಿಗೆ ಹೀಗೆ ಶಿಕ್ಷೆ ಆಗ್ಬೇಕು. ಹೌದು, ನನ್ನಂತ ಕಳಂಕಿತ ಹೆಣ್ಣಿಗೆ ಇದೇ ರೀತಿ ಶಿಕ್ಷೆ ಆಗ್ಬೇಕು. ನನ್ನ ತೋಳು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಬದುಕೋದಿಕ್ಕೆ ಯಾವ ಅರ್ಹತೆನೋ ನನಗಿಲ್ಲ. ಹೌದು, ಬದುಕಿರ್ಬಾರ್ದು. ಅತ್ತಿಗೆ ಅಣ್ಣಂದ್ರನ್ನ ಸುಟ್ಟಿ ಪೂಜೆ ಮಾಡಿ ನಮ್ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ಯಾ? ಹುಲಿಯ ಬಾಯಿಂದ ಜಿಂಕೆ ಪಾರಾಗಬಹುದು, ಸರ್ಪದ ಬಾಯಿಂದ ಕಪ್ಪೆ ಹಾರಾಗಬಹುದು. ನಮ್ಮಿಂದ ತಪ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಪಾಪಿಗಳ ಕೇವಲ ಪ್ರೀತಿಗೆ ಆಸೆ ಪಟ್ಟಿದ್ದಕ್ಕೆ ನಮ್ಮ ಮನೆತನವನ್ನೇ ಹಾಳು ಮಾಡ್ಬಿಟ್ರಿ. ನನ್ನ ಅಣ್ಣಂದಿರು, ನನ್ನ ಅತ್ತಿಗೆ, ನನ್ನ ಗಂಡನನ್ನೇ ಕೇವಲ ಪ್ರೀತಿ ಆಸೆಗೋಸ್ಕರ ತಾಳೆ ಕಟ್ಟಿದ ನನ್ನ ಗಂಡನಿಂದ ನಾನು ನನ್ನ ಕೈಯಾರ ಸಾಯವಾಗಿ ಮಾಡಿದ್ರಿ. ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ, ನಿಮ್ಗೆ ಒಳ್ಳೇದಾಗೋದಿಲ್ಲ. ಯೌವನದ ಬಾಧೆ ತಾಳಲಾರದೆ ಚಳಿಯಲ್ಲಿ ನಡುತ್ತಿದ್ದ ನನಗೆ ಬೆಚ್ಚನೆಯ ಸುಖ ಕೊಟ್ಟೆ. ಈ ದೊಡ್ಡ ಮನೆ ಆಸ್ತಿನ ನನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳ್ದಲ್ಲ, ಬರ್ಕೊಡು. ನೀನು ಪಡಿಬೇಕನ್ನೋ ಹಠದಿಂದ, ಕೇವಲ ನೀನು ಪಡಿಬೇಕನ್ನೋ ಒಂದೇ ಒಂದು ಹಠದಿಂದ ನನ್ನ ಜೀವನವನ್ನೇ ಸರ್ವನಾಶ ಮಾಡ್ಬಿಟ್ಟಿಯಲ್ಲ ಪಾಪಿ. ಈಗ ಉಳಿದಿರೋದು ನಾನು ಒಬ್ಳೆ ಕಣೋ. ಕಾಮದ ಕಣ್ಣಿಗೆ ಕಾಮಕ್ಕೆ ಕಣ್ಣಿಲ್ಲ ಅನ್ನೋ ಹಾಗೆ ನಿನ್ನ ಆಸೆ ಪಟ್ಟು ನಾನೇ ಒಂದು ಮೋಸ ಆಗ್ಬಿಟ್ಟೆ ಕಣೋ. ನಾನು ಮೋಸ ಆಗ್ಬಿಟ್ಟೆ. ನಿನ್ನ ಕಾಮನ ತೃಪ್ತಿಗಾಗಿ ಕಡಿವಾಣ ಇಲ್ಲದ ಕುದುರೆ ತರ ಮೆರಿತಾ ಇದೆಯಲ್ಲ, ಆಗೆಲ್ಲೋಗಿದ್ದೆ ನಿನ್ನ ಎಂತರ?
ನಿನ್ನ ಪ್ರೀತಿ ಅಣ್ಣದಿರನ್ನ ಮನೆಯಿಂದ ಆಚೆ ತಳ್ಳುವಾಗ ಎಲ್ಲೋಗಿದ್ದ ನಿನ್ನ ಹೆಂಡನ ನಿನ್ನತ್ತಿಗೆ ಸೌಭಾಗ್ಯಳನ್ನ ಕಲಂಕಿಣಿಯ ಪಟ್ಟ ಕರ್ತಲ್ಲ ಆಗೆಲ್ಲೇ ಹೋಗಿದ್ದೆ ನಿನ್ನ ಹೆಂಡನ ನನ್ನ ಹಂಗ ತಿಂದು ನನ್ನ ಹಂಗಲ್ಲೇ ಇದ್ದು ಇವತ್ತು ನನಗೆ ಮಾತಾಡೋದಕ್ಕೆ ಬಂದಿದೆಯೇನೋ? ನಿನ್ನ ಎದುರಿಸ್ತಾ ಇಲ್ಲ, ಜೀವನದ ಪಾಠ ಕಲಿಸ್ತಾ ಇದ್ದೀನಿ. ಮೊದಲು ನಿನ್ನ ಮದುವೆಗೂ ಮುನ್ನ ನನ್ನ ಮಾತು ಕೇಳಿ ನಿನ್ನ ಗಂಡನಿಗೆ ಮೋಸ ಮಾಡಿದೆ, ಆ ನಂತರ ಬೇರೆ ಒಬ್ಬನ ಮಾತು ಕೇಳಿ ನನಗೂ ಮೋಸ ಮಾಡಿದೆ. ನಿನ್ನಂತ ಎಷ್ಟೋ ಗಂಡುಗಳಿಂದ ನನ್ನಂತ ಗಂಡುಗಳು ಬೀದಿ ಬೀದಿಯಲ್ಲಿ ನಾಯಿ ತರ ತಿರುಗಾಡ್ತಾ ಇದಾರೆ. ಆಸ್ತಿನ ನಮ್ಮ ಹೆಸರು ಬರ್ಕೊಟ್ರೆ ಸರಿ. ನಿನ್ನ ರೂಪ ಯೌವನದ ಮಾರ್ಕೆಟ್ ಮುಗಿದೋಗಿದೆ. ಈಗ ನೀನು ದೊಡ್ಡ ಮನೆ ಮಗಳಾಗ್ಲಿಕ್ಕೆ ಎತ್ತಾಳ ಬಿಂದಿಯಾಗಿದ್ರೆ ಹುಣಸೆ ಹಣ್ಣಲ್ಲಿ ಹುಳಿ ಹಾಕಿ ಒಳಗಡೆ ಇಟ್ಕೋಬೋದಾಗಿತ್ತು. ನೀನು ಮಣ್ಣಿನ ಮಡಕೆ, ನಾಯಿ ಮುಟ್ಟಿದ ಮಡಕೆ, ಎಂಟಲು ಮಡಕೆ. ಈ ಮಡಕೆ ಎಲ್ಲಿರಬೇಕು? ತಿಪ್ಪೆಯಲ್ಲಿರಬೇಕು. ದೊಡ್ಡ ಮನೆಗೆ ಮಗಳಾಗ್ಲಿಲ್ಲ, ಕಟ್ಕೊಂಡ ಗಂಡನಿಗೆ ಹೆಂಡತಿ ಆಗ್ಲಿಲ್ಲ. ನಿನ್ನಂತಲ್ಲಿ ಈ ಸಮಾಜದಲ್ಲಿ ಬದುಕ್ಬೇಕಾ? ನಿನ್ನಂತರ ಏನಂತಾರೆ? ಬೇಬಿಚಾರಣೆ ಇದ್ದಾರೆ. ಸೂರ್ಯ ಅಂತಾರೆ. ಇಲ್ಲ ಓ ಮರಾರ ಏ ತಿಟ, ಏ ಪುಕ್ಷಟ, ಏನು ವೇಷ? ಕಾಲಕ್ಕೆ ತಕ್ಕ ವೇಷ, ವೇಷಕ್ಕೆ ತಕ್ಕ ಭಾಷೆ, ಭಾಷೆಗೆ ತಕ್ಕಂತ ಆಟ. ನಿಮ್ಮ ಆಟ ಎಲ್ಲ ಮುಗಿಸೋದಕ್ಕೆ ನಮ್ಮ ಮೇಡಮ್ ಅವರು ಇವರು ಅಂಡರ್ ಅರೆಸ್ಟ್. ಈಗ ಹೋಗಿ ಬರ್ತಾನೆ ಇರ್ತೀವಿ. ಆ ನಮ್ ಬಡ್ಡಿ ಬಂಗಾರ ಇರ್ಬೇಕಾದ್ರೆ ಏನು ಭಯ ಇಲ್ಲ. ಬಡ್ಡಿ ಬಂಗಾರಪ್ಪನ ಆದ್ರೆ ಏರೋಪ್ಲೇನ್ ಹೆಚ್ಚಾಯ್ತು. ನಿಮ್ಮನ್ನ ಮಲೇಷಿಯಾ ಕಳ್ಸಿ ಡಿಂಗುನಂಗ ಆಡಿಸ್ತೀವಿ ಬನ್ನಿ. ಇವ್ರಿಗೆಲ್ಲರಿಗೂ ಹಂಗೆ ಆಗ್ಬೇಕು. ಇವ್ರಿಗೆ ಹಾಗೆ ಆಗ್ಬೇಕು. ಹೌದು, ಪ್ರೀತಿ ಮಾಡೋರ್ಗೆ ಇದೇ ಶಿಕ್ಷೆ ಆಗ್ಬೇಕು. ಪ್ರೀತಿ ಆಸೆ
ನಿಮ್ಮ ಇಡೀ ರಾತ್ರಿ ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ರು. ಬಂಧುಗಳೇ, ಇಡೀ ರಾತ್ರಿ ನಾವು ಮಾಡ್ತಿರೋದೆಲ್ಲ ಒಳ್ಳೇದು ಅಂತ ಹೇಳಲ್ಲ. ಯಾಕೆಂದ್ರೆ ಇಲ್ಲಿ ಕೆಟ್ಟ ಮಾತುಗಳನ್ನ ಆಡಿಸಿದೀವಿ. ಯಾಕೆಂದ್ರೆ ಬರೀ ಹಳದನ್ನೇ ತೋರಿಸಿದ್ರೆ ಯಾರು ಕೂತ್ಕೊಂಡು ನಾಟಕ ನೋಡಲ್ಲ. ಹಂಗಾಗಿ ಕಾಮಿಡಿ ಮಾಡ್ಬೇಕಾದ್ರೆ ಕೆಟ್ಟ ಮಾತುಗಳನ್ನು ಆಡಿದ್ದಾರೆ. ಒಳ್ಳೇದನ್ನ ಮನೆಗೆ ತಗೊಂಡೋಗಿ ಕೆಟ್ಟದನ್ನ ಇಲ್ಲೇ ಬಿಡಿ ಅಂತ ಹೇಳ್ತಾ ಈ ಮಾಂಗಲ್ಯ ಭಾಗ್ಯ ನಾಟಕನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.